ಕವಿತೆಯ ಶೀರ್ಷಿಕೆ ಪಾದುಕೆ ಪುಷ್ಪ. ಕವಿ ಸುಮಿತ್ ಮೇತ್ರೆ. ಅನುದಿನದ ಪಾದ ಧೂಳಿನ ಕ್ಷಣ ಭಂಗುರತೆಯ ಲಗಾಮು, ಆವಿರ್ಭಾವದ ದೃಷ್ಟಿಭ್ರಮೆ ಮಹೋತ್ಸಾಹವನ್ನುಂಟು ಮಾಡುವುದೇ, ಅಹಂಕಾರವನ್ನುಂಟು ಮಾಡುವ ಯಾವುದು ಬೇಡ. ಮಧುಬಟ್ಟಲು ಹೀರುತ್ತಾ ಗುಡುಗುಡಿ ಸೇದುತ್ತಾ ಒಮ್ಮೆ ಹೀಗೆ ಒಮ್ಮೆ ಹಾಗೆ ವಾಲಿಕೊಂಡು, ಒಮ್ಮೆ ತಲೆ ಮೇಲೆತ್ತಿಕೊಂಡು ಇನ್ನೊಮ್ಮೆ ತಗ್ಗಿಸಿಕೊಂಡು ಕೂಗುವ ಸಾರುವ ರಜಸ್ಸು ಯಾರಿಗೆ ಬೇಕು ಸ್ವಾಮಿ? ಯಾವುದು ಮಹತ್ತರವಾದುದು? ದುರ್ಗಾ ಪೂಜೆ, ದರ್ಗಾ ನಮಾಜ್, ಪರಮೋತ್ಕೃಷ್ಟ ನಿರ್ವಿಕಲ್ಪ ಅನುಭವ, ಸೂಫಿ ಸನ್ಯಾಸಿಯ ದೀಕ್ಷೆ, ತುರುಕನ ಅಜಾನ್, ಈ ಭಕ್ತನ ರಾಮನಾಮ ಜಪ. ನಿರಪೇಕ್ಷವೂ ಸಾಪೇಕ್ಷವೂ ಅಲ್ಲದ ಕಾವ್ಯದಲ್ಲಿ ನೆಲೆಗೊಂಡ ಕವಿಯೇ ಕೆಲವೊಮ್ಮೆ ಹುಚ್ಚನಂತೆ, ಕೆಲವೊಮ್ಮೆ ಮಗುವಿನಂತೆ, ಕೆಲವೊಮ್ಮೆ ಪ್ರೇಮಿಯಂತೆ, ಕೆಲವೊಮ್ಮೆ ಅಮ್ಮನಂತೆ, ಕೆಲವೊಮ್ಮೆ ಮೂರ್ಖನಂತೆ, ಕೆಲವೊಮ್ಮೆ ವೈರಾಗಿಯಂತೇಕೆ ಹೀಗೆ ತೂಕಡಿಸುವೆ? ಜಗನ್ಮಾತೆಯ ಪಾದುಕೆಗೆ ಪುಷ್ಪವೊಂದು ಸಮರ್ಪಣೆ. ಉಘೇ ಗೆ 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 ಯಾರದೋ ಹೆಸರ ಮೇಲೆ ಅಚ್ಚಾಗುವ ಪ್ರಾರ್ಥನೆಯ ಕಾವ್ಯವೇ. ಸುಮ್ಮನೆ ಪ್ರಾಪಂಚಿಕನನ್ನಾಗಿಸಬೇಡ. ಬಯಸದೇ ಎಲ್ಲವೂ ದೊರೆತಿರುವಾಗ ನನ್ನೊಳಗೆ ನಾನು ಧ್ಯಾನಸ್ಥನಾಗಲು ಅನುವು ಮಾಡಿಕೊಡು. ಸುಮ್ಮನೆ ಪ್ರಾಪಂಚಿಕನನ್ನಾಗಿಸಬೇಡ. ಬಯಸದೇ ಎಲ್ಲವೂ ದೊರೆತಿರುವಾಗ ನನ್ನೊಳಗೆ ನಾನು ಧ್ಯಾನಸ್ಥನಾಗಲು ಅನುವು ಮಾಡಿಕೊಡು.